ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 9ನೇ ವಾಕ್ಯ. ಕೇಹಾತ್ಯರು ಭಾಗ 4. ಒಡಂಬಡಿಕೆಯ ಮಂಜೂಷ. ನಮ್ಮ ಹಿಂದಿನ ಅಧ್ಯಾಯದಲ್ಲಿ ಕೇಹಾತ್ಯರು ಅರಣ್ಯದುದ್ದಕ್ಕೂ 6 ಪವಿತ್ರ ವಸ್ತುಗಳನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಸಾಗಿಸುತ್ತಿದ್ದರು ಮತ್ತು ಆ 6 ಎಂಬ ಸಂಖ್ಯೆಯು ಮನುಷ್ಯನ ಅಪೂರ್ಣ ಹಾಗೂ ಅಲೆದಾಡುವ ಸ್ಥಿತಿಯನ್ನು ಸೂಚಿಸುತ್ತದೆ ಎಂದು ನಾವು ನೋಡಿದೆವು. ಮನುಷ್ಯನು ಇನ್ನೂ ರೂಪುಗೊಳ್ಳುತ್ತಿರುವ ಹಂತದಲ್ಲಿದ್ದರೂ ಪರಿಪೂರ್ಣವಾದದ್ದು ಹೊರಲು ದೇವರಿಂದ ಆರಿಸಲ್ಪಟ್ಟಿದ್ದಾನೆ. ಇಂದು ನಾವು ಆ 6 ವಸ್ತುಗಳಲ್ಲಿ ಮೊದಲನೆಯದನ್ನು ನೋಡೋಣ. ಪಟ್ಟಿಯಲ್ಲಿರುವ ಮೊದಲ ವಸ್ತುವೇ ಒಡಂಬಡಿಕೆಯ ಮಂಜೂಷ. ಇದು ಪಟ್ಟಿಯ ಅಗ್ರಸ್ಥಾನದಲ್ಲಿರುವುದು ಆಕಸ್ಮಿಕವಲ್ಲ. ದೇವರು ಯಾವುದನ್ನೇ ನೀಡುವಾಗಲೂ ಅದರ ಕ್ರಮದ ಹಿಂದೆ ಒಂದು ಉದ್ದೇಶವಿರುತ್ತದೆ. ಅರಣ್ಯಕಾಂಡ 4ನೇ ಅಧ್ಯಾಯ 5ನೇ ವಾಕ್ಯ ಹೀಗೆ ಹೇಳುತ್ತದೆ: ಇಸ್ರಾಯೇಲ್ಯರ ಪಾಳೆಯವು ಪ್ರಯಾಣಕ್ಕೆ ಸಿದ್ಧವಾದಾಗ ಆರೋನನ ಮತ್ತು ಅವನ ಪುತ್ರರು ಮೊದಲು ಮಾಡಬೇಕಾದ ಕೆಲಸವೇನೆಂದರೆ ಒಳಭಾಗದ ತೆರೆಯನ್ನು ಕೆಳಗಿಳಿಸಿ ಅದರ ಮೂಲಕ ಮಂಜೂಷವನ್ನು ಮುಚ್ಚುವುದು. ಮೇಜನ್ನಾಗಲಿ ದೀಪಸ್ತಂಭವನ್ನಾಗಲಿ ಅಥವಾ ಪೀಠಗಳನ್ನಾಗಲಿ ಮೊದಲು ಸಿದ್ಧಪಡಿಸುತ್ತಿರಲಿಲ್ಲ, ಮೊದಲು ಮಂಜೂಷವನ್ನು ಸಿದ್ಧಪಡಿಸುತ್ತಿದ್ದರು. ಇಸ್ರೇಲ್ ಪ್ರಯಾಣ ಬೆಳೆಸುವಾಗ ಮೊದಲು ಸಿದ್ಧಪಡಿಸಬೇಕಾದದ್ದು, ಮೊದಲು ಮುಚ್ಚಬೇಕಾದದ್ದು ಮತ್ತು ಕೇಹಾತ್ಯರ ಹೆಗಲ ಮೇಲೆ ಮೊದಲು ಏರಿಸಬೇಕಾದದ್ದು ಇದೇ ಮಂಜೂಷವಾಗಿತ್ತು. ಈ ವಸ್ತುಗಳ ಕ್ರಮವು ಅವುಗಳ ಪವಿತ್ರತೆಯ ಮಟ್ಟವನ್ನು ಅವಲಂಬಿಸಿತ್ತು ಮತ್ತು ಮಂಜೂಷವು ಎಲ್ಲಕ್ಕಿಂತ ಮೊದಲನೇ ಸ್ಥಾನದಲ್ಲಿತ್ತು. ಲೇವಿಯ ಹಿರಿಯ ಮಗನಾದ ಗೆರ್ಷೋನನಿಗಿಂತ ಮೊದಲು ಕೇಹಾತ್ಯರನ್ನು ಹೆಸರಿಸಲು ಈ ಮಂಜೂಷವೇ ಕಾರಣವಾಗಿತ್ತು. ಮಂಜೂಷವೇ ಎಲ್ಲದರ ಕ್ರಮವನ್ನು ನಿರ್ಧರಿಸುತ್ತಿತ್ತು. ಇಂದು ಮಂಜೂಷವನ್ನು ಹೊರುವುದು ಎಂದರೆ ಏನು ಎಂದು ನಮಗೆ ಅರ್ಥವಾಗಬೇಕಾದರೆ ಮೊದಲು ಮಂಜೂಷವು ಏನಾಗಿತ್ತು ಎಂಬುದನ್ನು ತಿಳಿಯಬೇಕು. ಯಾವುದನ್ನು ನಾವು ಸರಿಯಾಗಿ ನೋಡಿಲ್ಲವೋ ಅದನ್ನು ನಾವು ಹೊರುವ ಸಾಧ್ಯವಿಲ್ಲ. ಆದುದರಿಂದ ಮಂಜೂಷದ ಒಳಗೆ ಏನಿದೆ ಎಂಬುದನ್ನು ನಾವು ಸೂಕ್ಷ್ಮವಾಗಿ ಗಮನಿಸೋಣ. ಅಲ್ಲಿ ನಾವು ಕಾಣುವ ಪ್ರತಿಯೊಂದು ವಿಷಯವೂ ನಮ್ಮನ್ನು ಬೆರಗುಗೊಳಿಸುತ್ತದೆ, ಏಕೆಂದರೆ ಮಂಜೂಷದೊಳಗಿನ ಪ್ರತಿಯೊಂದು ವಸ್ತುವು ಯೇಸುಕ್ರಿಸ್ತನನ್ನು ನಿಖರವಾಗಿ ಸೂಚಿಸುತ್ತದೆ. ಮಂಜೂಷವು ಜಾಲಿ ಮರದಿಂದ ಮಾಡಲ್ಪಟ್ಟ ಒಂದು ಪೆಟ್ಟಿಗೆಯಾಗಿತ್ತು ಮತ್ತು ಅದರ ಹೊರಭಾಗ ಮತ್ತು ಒಳಭಾಗ ಎರಡಕ್ಕೂ ಶುದ್ಧ ಬಂಗಾರದ ಲೇಪನವಿತ್ತು. ವಿಮೋಚನಕಾಂಡ 25ನೇ ಅಧ್ಯಾಯ 11ನೇ ವಾಕ್ಯ. ಜಾಲಿ ಮರವು ಮರುಭೂಮಿಯಲ್ಲಿ ಕಂಡುಬರುವ ಅತ್ಯಂತ ಗಟ್ಟಿಯಾದ ಮತ್ತು ಬಾಳಿಕೆ ಬರುವ ಮರವಾಗಿದೆ. ಅದು ಕೊಳೆಯುವುದಿಲ್ಲ ಮತ್ತು ಕಠಿಣ ಪರಿಸ್ಥಿತಿಯಲ್ಲೂ ನಾಶವಾಗುವುದಿಲ್ಲ. ಇದು ಯೇಸು ಕ್ರಿಸ್ತನ ನೈಜ ಮಾನವತ್ವವನ್ನು ಸೂಚಿಸುತ್ತದೆ. ಅಂದರೆ ಆತನು ನಿಜವಾದ ಶರೀರವನ್ನು, ನಿಜವಾದ ಮಾನವ ಸ್ವಭಾವವನ್ನು ಹೊಂದಿದ್ದರೂ ಪಾಪರಹಿತನಾಗಿದ್ದನು. ಇಬ್ರಿಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಾಕ್ಯ ಹೇಳುವಂತೆ ಆತನು ಎಲ್ಲ ವಿಷಯಗಳಲ್ಲಿ ನಮಗೆ ಸಮಾನವಾಗಿ ಪರೀಕ್ಷಿಸಲ್ಪಟ್ಟರೂ ಪಾಪವಿಲ್ಲದವನಾಗಿದ್ದನು. ಈ ಮರವು ಕೇವಲ ಅಲಂಕಾರಕವಲ್ಲ, ಅದು ಆ ರಚನೆಯ ಅಡಿಪಾಯವಾಗಿದೆ. ಮರದ ಮೇಲಿರುವ ಬಂಗಾರದ ಲೇಪನವು ಆತನ ಸಂಪೂರ್ಣ ಮತ್ತು ಅಚಲ ಪವಿತ್ರತೆಯನ್ನು ಸೂಚಿಸುತ್ತದೆ. ಬಂಗಾರವು ಒಳಭಾಗದಲ್ಲೂ ಇತ್ತು ಎಂಬುದನ್ನು ಗಮನಿಸಿ. ಅನೇಕ ವಸ್ತುಗಳು ಹೊರಗಿನಿಂದ ಪವಿತ್ರವಾಗಿ ಕಂಡರೂ ಒಳಗೆ ಟೊಳ್ಳಾಗಿರುತ್ತದೆ, ಆದರೆ ಮಂಜೂಷವು ಹಾಗಲ್ಲ. ಅದರ ಒಳಗಿನ ಹೊಳಪು ಒಳಗೂ ಇತ್ತು ಮತ್ತು ಸಂಪೂರ್ಣವಾಗಿ ಶುದ್ಧ ಬಂಗಾರ. ಇದೇ ಕ್ರಿಸ್ತನು. ಕೊಲೊಸ್ಸೆಯವರಿಗೆ 2ನೇ ಅಧ್ಯಾಯ 9ನೇ ವಾಕ್ಯ ಹೇಳುವಂತೆ ದೈವತ್ವದ ಸಂಪೂರ್ಣತೆಯು ಆತನಲ್ಲಿ ಶರೀರಧಾರಿಯಾಗಿ ನೆಲೆಗೊಂಡಿದೆ. ಇದು ಮೇಲ್ಮೈ ಪವಿತ್ರತೆಯಲ್ಲ. ದೈವಿಕ ಸಂಪೂರ್ಣತೆಯು ಒಂದು ಮಾನವ ಶರೀರದೊಳಗೆ ನೆಲೆಸಿತ್ತು. ಅಲ್ಲಿ ಯಾವುದೂ ಗುಪ್ತವಾಗಿರಲಿಲ್ಲ, ಅದನ್ನು ಸುಳ್ಳುಗಾರರಾಗಲಿಲ್ಲ. ಮರ ಮತ್ತು ಬಂಗಾರ ಒಟ್ಟಿಗೆ ಇದ್ದವು. ಮಂಜೂಷದೊಳಗೆ ನ್ಯಾಯ ಪ್ರಮಾಣದ 2 ಕಲ್ಲಿನ ಹಲಿಗೆಗಳಿದ್ದವು. ಇವುಗಳನ್ನು ಸೀನಾಯಿ ಬೆಟ್ಟದಲ್ಲಿ ದೇವರೇ ಬರೆದಿದ್ದರು.
ವಿಮೋಚನಕಾಂಡ 31ನೇ ಅಧ್ಯಾಯ 18ನೇ ವಾಕ್ಯ. ಆದರೆ ಮೊದಲ ಹಲಿಗೆಗಳಿಗೆ ಏನಾಯಿತು ನೆನಪಿದೆಯಾ? ಮೋಶೆಯು ಬೆಟ್ಟದಿಂದ ಕೆಳಗಿಳಿದಾಗ ಇಸ್ರಾಯೇಲ್ಯರು ಬಂಗಾರದ ಕರುವನ್ನು ಪೂಜಿಸುತ್ತಿರುವುದನ್ನು ಕಂಡರು. ಆತನು ದುಃಖ ಮತ್ತು ಕೋಪದಲ್ಲಿ ಆ ಹಲಿಗೆಗಳನ್ನು ನೆಲಕ್ಕೆ ಎಸೆದು ಒಡೆದು ಹಾಕಿದನು. ವಿಮೋಚನಕಾಂಡ 32ನೇ ಅಧ್ಯಾಯ 19ನೇ ವಾಕ್ಯ. ನ್ಯಾಯ ಪ್ರಮಾಣವು ಜನರ ಕೈ ಸೇರುವ ಮೊದಲೇ ಮುರಿದು ಹೋಯಿತು. ಅನಂತರ ದೇವರು 2ನೇ ಹಲಿಗೆಗಳನ್ನು ನೀಡಿದನು ಮತ್ತು ಅವುಗಳನ್ನು ಮಂಜೂಷದೊಳಗೆ ಇರಿಸಿ ಅರಣ್ಯದ ಮೂಲಕ ಸಾಗಿಸಲಾಯಿತು. ಆ ಒಡೆದ ಹಲಿಗೆಗಳು ಇಸ್ರಾಯೇಲಿನ ವೈಫಲ್ಯವನ್ನು ಮತ್ತು ಪ್ರತಿಯೊಬ್ಬ ಮನುಷ್ಯನ ಸ್ವಂತ ಶಕ್ತಿಯಿಂದ ನ್ಯಾಯ ಪ್ರಮಾಣವನ್ನು ಪಾಲಿಸಲು ಇರುವ ಅಸಾಧ್ಯತೆಯನ್ನು ಸಾರುತ್ತವೆ. ಮನುಷ್ಯನು ಎಂದೂ ಪೂರ್ಣವಾಗಿ ನ್ಯಾಯ ಪ್ರಮಾಣವನ್ನು ಪಾಲಿಸಿಲ್ಲ. ಮೊದಲ ಹಲಿಗೆಗಳು ಒಡೆದ ಕಥೆಯು ನಮ್ಮೆಲ್ಲರ ಕಥೆಯಾಗಿದೆ. ಆದರೆ ನಂತರ ನ್ಯಾಯ ಪ್ರಮಾಣವನ್ನು ಮುರಿಯದ ಒಬ್ಬನು ಬಂದನು. ಯೇಸು ಹೇಳಿದನು, ನಾನು ನ್ಯಾಯ ಪ್ರಮಾಣವನ್ನು ರದ್ದು ಮಾಡಲು ಬರಲಿಲ್ಲ, ಬದಲಾಗಿ ಅದನ್ನು ಪೂರೈಸಲು ಬಂದೆನು. ಮತ್ತಾಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯ. ಕೀರ್ತನೆ 40ರಲ್ಲಿ 8ನೇ ಅಧ್ಯಾಯ. ಕ್ರಿಸ್ತನು ತಂದೆಯೊಂದಿಗೆ ಮಾತನಾಡುವ ಧ್ವನಿ ಹೀಗಿದೆ: ನನ್ನ ದೇವರೇ, ನಿನ್ನ ಇಷ್ಟವನ್ನು ಮಾಡುವುದರಲ್ಲಿ ನನಗೆ ಆನಂದವಿದೆ. ನಿನ್ನ ನ್ಯಾಯ ಪ್ರಮಾಣವು ನನ್ನ ಹೃದಯದೊಳಗಿದೆ. ನ್ಯಾಯ ಪ್ರಮಾಣವು ಮಂಜೂಷದೊಳಗಿತ್ತು. ಕ್ರಿಸ್ತನ ಹೃದಯದೊಳಗೆ ನ್ಯಾಯ ಪ್ರಮಾಣವಿತ್ತು. ಅದು ಆತನಿಗೆ ಹೊರೆಯಾಗಲಿಲ್ಲ, ಬದಲಾಗಿ ಆತನು ಯಾರಿಗಿದ್ದನು ಎಂಬುದರ ಅಭಿವ್ಯಕ್ತಿಯಾಗಿತ್ತು. ಆತನು ನ್ಯಾಯ ಪ್ರಮಾಣದ ಜೀವಂತ ರೂಪವಾಗಿದ್ದನು. ಮಂಜೂಷದೊಳಗೆ ಸುಭದ್ರವಾಗಿರಿಸಲ್ಪಟ್ಟ ಆ 2ನೇ ಹಲಿಗೆಗಳು ಇದನ್ನು ಸೂಚಿಸುತ್ತವೆ. ನ್ಯಾಯ ಪ್ರಮಾಣವನ್ನು ಪಾಲಿಸಿ ಅದನ್ನು ಗೌರವಿಸಿ ಇಡೀ ಮಾನವ ಕುಲದ ಪರವಾಗಿ ಅದನ್ನು ಪೂರೈಸಿದ ಒಬ್ಬನೇ, ಅಂದರೆ ಅದು ಕ್ರಿಸ್ತನೇ. ಅರಣ್ಯಕಾಂಡ 17ನೇ ಅಧ್ಯಾಯವು ಆರೋನನ ಕೋಲಿನ ಕಥೆಯನ್ನು ಹೇಳುತ್ತದೆ. ದೇವರಿಂದ ಆರಿಸಲ್ಪಟ್ಟ ಯಾಜಕ ಯಾರು ಎಂಬ ಬಗ್ಗೆ ಪಾಳ್ಯದಲ್ಲಿ ದಂಗೆ ಉಂಟಾಯಿತು. ಆಗ ದೇವರು ಒಂದು ಸ್ಪಷ್ಟ ಗುರುತನ್ನು ನೀಡಿದನು. 12 ಕುಲದವರು ತಮ್ಮ ಕೋಲುಗಳನ್ನು ತಂದು ಮಂಜೂಷದ ಮುಂದೆ ರಾತ್ರಿ ಇಡೀ ಇಡಬೇಕಾಗಿತ್ತು. ಬೆಳಿಗ್ಗೆ ಯಾವ ಕೋಲು ಚಿಗುರುತ್ತದೋ ಅವನೇ ದೇವರಿಂದ ಆರಿಸಲ್ಪಟ್ಟವನು. 12 ಒಣಗಿದ ಕೋಲುಗಳನ್ನು ದೇವರ ಸನ್ನಿಧಿಯಲ್ಲಿ ಇರಿಸಲಾಯಿತು. ಬೆಳಿಗ್ಗೆ ನೋಡಿದಾಗ 11 ಕೋಲುಗಳು ಮೊದಲಿನಂತೆಯೇ ಇದ್ದವು, ಒಣಗಿದವು ಮತ್ತು ಯಾವುದೇ ಬದಲಾವಣೆ ಇರಲಿಲ್ಲ. ಆದರೆ ಆರೋನನ ಕೋಲು ಚಿಗುರಿ ಹೂ ಬಿಟ್ಟು ಬಾದಾಮಿ ಹಣ್ಣುಗಳನ್ನು ಬಿಟ್ಟಿತು. ಅರಣ್ಯಕಾಂಡ 17ನೇ ಅಧ್ಯಾಯ 8ನೇ ವಾಕ್ಯ. ಮಣ್ಣು, ನೀರು ಅಥವಾ ಬೇರಿಲ್ಲದಿದ್ದರೂ ದೇವರ ಸನ್ನಿಧಿಯಲ್ಲಿ ಸತ್ತ ವಸ್ತುವಿನಿಂದ ಜೀವವು ಬಂದಿತ್ತು. ಆ ಕೋಲನ್ನು ಶಾಶ್ವತ ಸಾಕ್ಷಿಯಾಗಿ ಮಂಜೂಷದೊಳಗೆ ಇಡಬೇಕೆಂದು ದೇವರು ಆಜ್ಞಾಪಿಸಿದನು. ಇದು ಹಳೆಯ ಒಡಂಬಡಿಕೆಯಲ್ಲಿರುವ ಪುರಾತನದ ಅತ್ಯಂತ ಸ್ಪಷ್ಟ ಚಿತ್ರಣಗಳಲ್ಲಿ ಒಂದಾಗಿದೆ. ಆ ಕೋಲು ಮರದಿಂದ ಕತ್ತರಿಸಲ್ಪಟ್ಟಿತು. ಅದಕ್ಕೆ ಜೀವದ ಮೂಲವೇ ಇರಲಿಲ್ಲ. ಯೆಶಾಯನು ಕ್ರಿಸ್ತನ ಬಗ್ಗೆ ಇದೇ ಪದಗಳನ್ನು ಬಳಸುತ್ತಾನೆ. ಆತನು ಜೀವಂತಿರುವ ದೇಶದಿಂದ ಕಡಿಯಲ್ಪಟ್ಟವನು. ಯೆಶಾಯ ಬರೆದ ಪತ್ರಿಕೆ 53ನೇ ಅಧ್ಯಾಯ 8ನೇ ವಾಕ್ಯ. ಕ್ರಿಸ್ತನು ಕಡಿಯಲ್ಪಟ್ಟನು, ಕತ್ತಲೆಯ ಗೋರಿಯಲ್ಲಿ ಇರಿಸಲ್ಪಟ್ಟನು ಮತ್ತು 3ನೇ ದಿನದ ಮುಂಜಾನೆ ತಂದೆಯ ಸನ್ನಿಧಿಯಲ್ಲಿ ಮರಣದಿಂದ ಜೀವವು ಹೊರಹೊಮ್ಮಿತು. ಇದು ಬರೀ ಚೇತರಿಕೆಯಲ್ಲ, ಬದಲಾಗಿ ಅಸಾಧ್ಯವಾದ ಮತ್ತು ನಾಶವಾಗದ ನೂತನ ಜೀವನದ ಪ್ರಚೋದನೆಯಾಗಿತ್ತು. ಅಲ್ಲಿ ಬಾದಾಮಿ ಹಣ್ಣುಗಳಿರುವುದು ಗಮನಾರ್ಹ. ಇಸ್ರಾಯೇಲ್ನಲ್ಲಿ ಚಳಿಗಾಲದ ನಂತರ ಮೊದಲು ಹೂವು ಬಿಡುವ ಮರವೇ ಬಾದಾಮಿ. ಇದರ ಹೀಬ್ರೂ ಹೆಸರು ಶಕೇದ್, ಎಂದರೆ ಜಾಗರೂಕರಾಗಿರುವುದು ಅಥವಾ ತರಾತುರಿ ಮಾಡುವುದು. ಕ್ರಿಸ್ತನ ಪುನರುತ್ಥಾನವು ಚಳಿಗಾಲ ಮುಗಿಯಿತು ಎಂಬ ಸಂಕೇತವಾಗಿದೆ. ಅಂದರೆ ಮರಣಕ್ಕೆ ಕೊನೆಯ ಮಾತಿಲ್ಲ ಮತ್ತು ದೇವರು ನೇಮಿಸಿದ ಸಹಾಯವು ಬಂದಿದೆ ಎಂದರ್ಥ.
ಆ ಕೋಲು ಕ್ರಿಸ್ತನ ಶಾಶ್ವತ ಯಾಜಕತ್ವದ ಬಗ್ಗೆಯೂ ಮಾತನಾಡುತ್ತದೆ. ಇದನ್ನು ಮಂಜೂಷದೊಳಗೆ ದೇವರ ಆರಿಸಲ್ಪಟ್ಟ ಯಾಜಕನ ಕಾಯಂ ಗುರುತಾಗಿ ಇಡಲಾಗಿತ್ತು. ಇಬ್ರಿಯ ಬರೆದ ಪತ್ರಿಕೆ 7ನೇ ಅಧ್ಯಾಯ 16ನೇ ವಾಕ್ಯ ಹೇಳುವಂತೆ, ಕ್ರಿಸ್ತನು ಯಾಜಕನಾದನು ಶಾರೀರಿಕ ಆಜ್ಞೆಯ ಪ್ರಕಾರವಲ್ಲ, ಅಳಿಯದ ಜೀವದ ಬಲದ ಮೇಲೆಯೇ. ಆತನು ಎಂದೆಂದಿಗೂ ಬದುಕಿರುವುದರಿಂದ ಆತನ ಯಾಜಕತ್ವವು ಶಾಶ್ವತವಾಗಿದೆ ಮತ್ತು ಆತನು ನಮಗಾಗಿ ಸದಾ ವಿಜ್ಞಾಪನೆ ಮಾಡುತ್ತಾನೆ. ಇಬ್ರಿಯ ಬರೆದ ಪತ್ರಿಕೆ 7ನೇ ಅಧ್ಯಾಯ 25ನೇ ವಾಕ್ಯ. ಕತ್ತಲೆಯಲ್ಲಿ ಚಿಗುರಿದ ಆ ಕೋಲು ಇಂದಿಗೂ ಹೂ ಬಿಡುತ್ತದೆ. ಮರಣದಿಂದ ಎದ್ದ ಯಾಜಕನು ಇಂದಿಗೂ ಸೇವೆ ಮಾಡುತ್ತಿದ್ದಾನೆ. ಅರಣ್ಯದಲ್ಲಿ ಪ್ರತಿದಿನ ಮುಂಜಾನೆ ದೇವರು ಇಸ್ರಾಯೇಲರಿಗೆ ಮನ್ನಾವನ್ನು ನೀಡುತ್ತಿದ್ದನು. ಅದು ಬಿಳಿಯಾದ ಸಣ್ಣದಾದ ರೊಟ್ಟಿಯಂತಿರುವ ಪದಾರ್ಥವಾಗಿತ್ತು. ವಿಮೋಚನಕಾಂಡ 16ನೇ ಅಧ್ಯಾಯ 14ನೇ ವಾಕ್ಯ. ಇದು 40 ವರ್ಷಗಳ ಕಾಲ ವಾರದಲ್ಲಿ 6 ದಿನ ನಂಬಿಗಸ್ತಿಕೆಯಿಂದ ಬರುತ್ತಿತ್ತು. ಆದರೆ ಇದನ್ನು ಸಂಗ್ರಹಿಸಲು ಸಾಧ್ಯವಿರಲಿಲ್ಲ. ಮುಂದಿನ ದಿನದವರೆಗೂ ಇಟ್ಟರೆ ಅದು ಕೊಳೆತು ಹುಳಿ ಹಿಡಿಯುತ್ತಿತ್ತು. ವಿಮೋಚನಕಾಂಡ 16ನೇ ಅಧ್ಯಾಯ 20ನೇ ವಾಕ್ಯ. ಇದು ಇಸ್ರಾಯೇಲರಿಗೆ ದೇವರ ಮೇಲೆ ದಿನನಿತ್ಯ ಅವಲಂಬಿತವಾಗಿರುವುದನ್ನು ಕಲಿಯಲು ನೀಡಲ್ಪಟ್ಟಿತು. ದೇವರ ಸಹಾಯವು ನೀವು ರಾಶಿ ಹಾಕಿ ಇಡಲು ಸಾಧ್ಯವಿಲ್ಲ. ಪ್ರತಿದಿನ ಆತನ ಬಳಿ ಬರಲೇಬೇಕು. ಅಂದರೆ ದೇವರು ಒಂದು ಗರ್ಭಹನ ಆಜ್ಞೆ ನೀಡಿದನು. ಒಂದು ಪಾತ್ರೆಯಲ್ಲಿ ಮನ್ನವನ್ನು ಹಾಕಿ ಅದನ್ನು ತಲಾಂತರಗಳಿಗೆ ಸಾಕ್ಷಿಯಾಗಿ ಮಂಜೂಷದ ಮುಂದೆ ಇರಿಸಬೇಕು. ವಿಮೋಚನಕಾಂಡ 13ನೇ ಅಧ್ಯಾಯ 32ರಿಂದ 34ನೇ ವಾಕ್ಯ. ಸಾಮಾನ್ಯ ಪಾತ್ರೆಯಲ್ಲಿಟ್ಟರೆ ಕೊಳೆಯುತ್ತಿರುವ ಮನ್ನವು ಮಂಜೂಷದೊಳಗಿಂದ ಬಂಗಾರದ ಪಾತ್ರೆಯಲ್ಲಿ ಇಟ್ಟಾಗ ಕೊಳೆಯಾಗಲಿಲ್ಲ. ಯೇಸು ಯೋಹಾನ 6ರಲ್ಲಿ ಈ ಚಿತ್ರಣವನ್ನು ಸ್ಪಷ್ಟಪಡಿಸಿದನು. ಆತನು ಹೇಳಿದನು, ನಿಮ್ಮ ಪಿತೃಗಳು ಅರಣ್ಯದಲ್ಲಿ ಮನ್ನವನ್ನು ತಿಂದರು ಮತ್ತು ಸತ್ತರು. ಪರಲೋಕದಿಂದ ಇಳಿದು ಬಂದ ಜೀವದ ರೊಟ್ಟಿ ನಾನೇ. ಈ ರೊಟ್ಟಿಯನ್ನು ತಿನ್ನುವವನು ಎಂದೆಂದಿಗೂ ಬದುಕುವನು. ಯೋಹಾನ ಬರೆದ ಪತ್ರಿಕೆ 6ನೇ ಅಧ್ಯಾಯ 49ರಿಂದ 51ನೇ ವಾಕ್ಯ. ಅರಣ್ಯದ ಮನ್ನಾವು ಒಂದು ನೆರಳಾಗಿತ್ತು, ಆದರೆ ಕ್ರಿಸ್ತನು ನಿಜವಾದ ವಸ್ತುವಾಗಿದ್ದಾನೆ. ಮನ್ನಾವು ಶರೀರಕ್ಕೆ ಒಂದು ದಿನದ ಆಹಾರವನ್ನು ನೀಡಿತು, ಆದರೆ ಕ್ರಿಸ್ತನು ನಿತ್ಯ ಜೀವವನ್ನು ನೀಡುತ್ತಾನೆ. ದೇವ ಸನ್ನಿಧಿಗೆ ಮಂಜೂಷದೊಳಗೆ ಮನ್ನಾವು ಕೊಳೆಯದಂತೆ ಸಂರಕ್ಷಿಸಲ್ಪಟ್ಟಿತ್ತು. ಹಾಗೆಯೇ ಕ್ರಿಸ್ತನು ಸಮಾಧಿಯಲ್ಲಿ ಕೊಳೆಯಲಿಲ್ಲ. ಕ್ರಿಸ್ತನು ಕೀರ್ತನೆ 16ನೇ ಅಧ್ಯಾಯ 10ನೇ ವಾಕ್ಯ ಹೇಳುವಂತೆ, ನೀನು ನಿನ್ನ ಪವಿತ್ರನಿಗೆ ಕೊಳೆಯುವ ಹಾಗೆ ಬಿಡುವುದಿಲ್ಲ. ದೇವ ಸನ್ನಿಧಿಯಲ್ಲಿ ನಾಶವಾಗದ ಆ ಮನ್ನಾವು ಮರಣವು ಮುಟ್ಟಲಾಗದ ಕ್ರಿಸ್ತನ ಕುರಿತಾದ ಮೌನ ಪ್ರಬೋಧನೆಯಾಗಿದೆ. ಮತ್ತೊಂದು ಸುಂದರವಾದ ವಿಷಯವೇನೆಂದರೆ, ಮಂಜೂಷದೊಳಗಿಂದ ಮನ್ನಾವು ಗುಪ್ತವಾಗಿತ್ತು. ಪ್ರತಿದಿನ ಮಂಜೂಷನನ್ನು ಹೊರುತ್ತಿದ್ದ ಕೇಹಾತ್ಯರು ಅದನ್ನು ನೋಡಿರಲೇ ಇಲ್ಲ. ಪ್ರಕಟಣೆ 2ನೇ ಅಧ್ಯಾಯ 17ರಲ್ಲಿ ಜಯಶಾಲಿಯಾದವನಿಗೆ ದೇವರು ಒಂದು ವಾಗ್ದಾನ ನೀಡುತ್ತಾನೆ. ನಾನು ಅವನಿಗೆ ಗುಪ್ತವಾಗಿರುವ ಈ ಮನ್ನಾವನ್ನು ಉಣ್ಣಲು ಕೊಡುವೆನು. ನಾವು ಹೊರುತ್ತಿರುವ ಈ ಮಂಜೂಷವೇ ಕ್ರಿಸ್ತನ ಆಳವಾದ ಮತ್ತು ಅನುಭವಕ್ಕೆ ಬಾರದ ಅದ್ಭುತಗಳು ಅಡಗಿವೆ. ನಾವು ಸ್ವಲ್ಪ ರುಚಿ ನೋಡಿದ್ದೇವೆ, ಆದರೆ ಅಲ್ಲಿ ಇನ್ನೂ ಹೆಚ್ಚಿನದಿದೆ. ಮಂಜೂಷದೊಳಗೆ ಕೆಡದಂತೆ ಉಳಿದಿದ್ದ ಮನ್ನಾವು ಕ್ರಿಸ್ತನ ಅಳಿಯದ ನಿತ್ಯ ಜೀವವನ್ನು ತೋರಿಸುತ್ತದೆ. ಪ್ರಾರ್ಥನೆ. ಪವಿತ್ರ ತಂದೆಯೇ, ನೀನು ಯಾವಾಗಲೂ ಪ್ರಥಮನಾಗಿರುವುದರಿಂದ ಮಂಜೂಷವನ್ನು ಮೊದಲು ಇರಿಸಿದ್ದೀಯಾ. ನಿನ್ನ ಸನ್ನಿಧಿಗಿಂತ ಹೆಚ್ಚಾಗಿ ನಮ್ಮ ಯೋಜನೆಗಳು, ನಮ್ಮ ಕಾರ್ಯಕ್ರಮಗಳು ಒತ್ತಿದ್ದಕ್ಕಾಗಿ ನಮ್ಮನ್ನು ಕ್ಷಮಿಸು. ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಿನಗೆ ಮೊದಲು ಸ್ಥಾನ ನೀಡಲು ನಮಗೆ ಕಲಿಸು. ನಮಗೆ ನಾವೇ ಒದಗಿಸಿಕೊಳ್ಳಲು ಸಾಧ್ಯವಿಲ್ಲದ ನ್ಯಾಯ ಪ್ರಮಾಣ, ಜೀವ ಮತ್ತು ರೊಟ್ಟಿಯನ್ನು ಮಂಜೂಷದೊಳಗೆ ಇರಿಸಿದ್ದಕ್ಕಾಗಿ ವಂದನೆಗಳು. ನಮಗಾಗಿ ನ್ಯಾಯ ಪ್ರಮಾಣವನ್ನು ಪೂರೈಸಿದ, ಮರಣದಿಂದ ಎದ್ದ ಮತ್ತು ನಮ್ಮನ್ನು ಪೋಷಿಸುವ ಕ್ರಿಸ್ತನನ್ನು ನಮಗೆ ನೀಡಿದ್ದೀಯಾ.
ಇಂದು ನಮ್ಮ ಮನೆಗಳಲ್ಲಿ, ಕೆಲಸದ ಸ್ಥಳಗಳಲ್ಲಿ ಮತ್ತು ನಾವು ನಡೆಯುವ ಪ್ರತಿಯೊಂದು ಅರಣ್ಯ ಹಾದಿಯಲ್ಲೂ ಆತನು ನಂಬಿಗಸ್ತಿಕೆಯಿಂದ ಹೊರಲು ನಮಗೆ ಸಹಾಯ ಮಾಡು. ಕ್ರಿಸ್ತನ ಸನ್ನಿಧಿಯು ನಾವು ಹೋದಾಗಲ್ಲ ಇರಲಿ ಮತ್ತು ನಾವು ಹೊರುತ್ತಿರುವ ಈ ವಿಷಯವು ಎಷ್ಟು ಪವಿತ್ರವಾದುದು ಎಂಬುದನ್ನು ನಾವು ಎಂದಿಗೂ ಮರೆಯದಂತೆ ನಮಗೆ ಕೃಪೆ ನೀಡು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.